ನಾವೆಲ್ಲ ಭಾರತ ಮಾತೆ ಮಕ್ಕಳು, ನಾವೆಲ್ಲ ಒಂದು ಅನ್ನುವಂತಹ ದೇಶಾಭಿಮಾನದ ಮಹಾನ್ ಏಕತಾ ಸಂದೇಶವನ್ನು ಗರ್ವದಿಂದ ಹೇಳೋಣ, ಹೆಮ್ಮೆಯಿಂದ ಹೇಳೋಣ, ಎದೆ ತಟ್ಟಿ ಹೇಳೋಣ, ಸಂತಸ ಸಂಭ್ರಮ ಸಡಗರದಿಂದ ಹೇಳೋಣ ಅನ್ನುವಂಥ ಮಾತನ್ನು ಭಾಳ ಸಂತೋಷದಿಂದ ಹೇಳಲಿಕ್ಕೆ ನಾನು ಅಭಿಮಾನ ಪಡ್ತೇನೆ. ಯಾಕಂತಂದ್ರೆ ಅಂತಹ ಪವಿತ್ರ ಪಾವನ ಪುಣ್ಯ ದೇಶ ನಮ್ಮ ಭಾರತ ದೇಶ. ಇವತ್ತು ನಾವೆಲ್ಲ ಹುಟ್ಟಿದ್ದು ವಿಶ್ವದಲ್ಲಿಯೇ ನಾವು ಶ್ರೇಷ್ಠರು ಅಂತಲಿಕ್ಕೆ ನನಗೆ ಭಾಳ ಅಭಿಮಾನ ಅನ್ನಿಸ್ತದೆ. ಇವತ್ತಿನ ದಿನ ಜಗತ್ತಿನಲ್ಲಿ, ವಿಶ್ವದಲ್ಲಿ ನದಿ ನೀರು ಪ್ರಕೃತಿಗಳಿಂದ, ಹಸಿರು ಕಂಬ ಬಯಲುಗಳಿಂದ ತುಂಬಿ ತುಳುಕುತ್ತಿರುವ ಸಿರಿ ಸಂಪತ್ಭರಿತ ಪುಣ್ಯದ ದೇಶ ಇವತ್ತಿನ ದಿನ ಈ ಜಗತ್ತಿನಲ್ಲಿ, ವಿಶ್ವದಲ್ಲಿ ಯಾವುದಾದ್ರೂ ಇದ್ರೆ ನಮ್ಮ ತಾಯಿನೆಲ್ಲ ನಮ್ಮ ಭಾರತ ದೇಶ ಅಂತಲಿಕ್ಕೆ ನನಗೆ ಭಾಳ ಅಭಿಮಾನ ಅನ್ನಿಸ್ತದೆ ಮತ್ತು ಸಂತೋಷ ಅನ್ನಿಸ್ತದೆ. ಇಂತಹ ಪರಮ ಪವಿತ್ರ ಪರಮ ಪುಣ್ಯ ದೇಶವನ್ನು ಶತಮಾನಗಳಿಂದ ಪರಕೀಯರು, ವಿದೇಶಿಯರು ತಮ್ಮ ಗುಲಾಮಗಿರಿಯಲ್ಲಿ, ನಮ್ಮ ಪೂರ್ವಜ ಭಾರತೀಯರನ್ನು ದಬ್ಬಾಳಿಕೆಯಲ್ಲಿ, ದೌರ್ಜನ್ಯಗಳಲ್ಲಿ ನಲುಗಿ ಹೋಗುವಂತೆ, ಕಂಗಾಲು ಹೋಗುವಂತೆ ಮಾಡಿದ್ದು ನಮ್ಮ ದೇಶದ ಇತಿಹಾಸದ ಪುಟಗಳಲ್ಲಿ ಒಂದು ದೊಡ್ಡ ದುರಂತವೇ ಸರಿಯತ್ತನ್ನುವಂಥ ಮಾತನ್ನು ನಾನು ನೋವಿನ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ಇವತ್ತಿನ ದಿನ ನಾವೆಲ್ಲ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಸಂದರ್ಭ. 17ನೇ ಶತಮಾನದಾಗ ಒಬ್ಬ ಆಂಗ್ಲ ಅಧಿಕಾರಿ ತನ್ನ ಆತ್ಮಚರಿತ್ರೆಯಲ್ಲಿ ಬರಿತಾನೆ. ಅವ ಏನು ಬರಿತಾನಪ್ಪ ಅಂತಂದ್ರೆ, ಯಾವ ಪ್ರಕಾರವಾಗಿ, ಯಾವ ರೀತಿಯಾಗಿ ಅಖಂಡ ಭಾರತ ದೇಶವನ್ನು ತಾವು ಗುಲಾಮಗಿರಿಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ಅನುಕೂಲವಾಯಿತು, ಯಾವ ರೀತಿ ದೌರ್ಜನ್ಯಗಳಲ್ಲಿ, ದಬ್ಬಾಳಿಕೆಯಲ್ಲಿ ನಮಗೆ ಮಾಡಲಿಕ್ಕೆ ಅನುಕೂಲವಾಯಿತು ಅನ್ನುವಂಥದ್ದನ್ನು ಒಬ್ಬ ಆಂಗ್ಲ ಅಧಿಕಾರಿ ತನ್ನ ಆತ್ಮಚರಿತ್ರೆಯಲ್ಲಿ ಬರಿತಾನೋ. ಅದರ ಜೊತೆಗೆ ಅಂದಿನ ಭಾರತ ದೇಶದ ಪರಿಸ್ಥಿತಿ ಮತ್ತು ಭಾರತೀಯರ ಮನಸ್ಥಿತಿಯ ಬಗ್ಗೆಯೂ ಕೂಡ ಅವರು ಬರೀತಾರೆ. 17ನೇ ಶತಮಾನದಾಗ ಅದನ್ನ ಸಂದರ್ಭ ಸಹಿತ ಅವರು ಬರ್ದಾರೆ. ಏನು ಬರ್ದಾರಪ್ಪ ಅಂತಂದ್ರೆ, ಒಂದು ದಿನ ಏನಾಗಿತ್ತಪ್ಪ ಅಂತಂದ್ರೆ ರೀ, ಒಬ್ಬ ಪ್ರಭಾವಿ ಭಾರತ ದೇಶದ ರಾಜ್ಯನನ್ನ ಆ ದಿನ ವಿದೇಶಿಯರು ಸೋಲಿಸ್ತಾರೆ. ಆ ದಿನ ವಿದೇಶಿಯರು ಸೋಲಿಸ್ತಾರೋ ಅಂತಹ ಸಂದರ್ಭದೊಳಗೆ ಅವರು ವಿದೇಶಿಯರು ಎಷ್ಟು ಜನ ಇದ್ರಪ್ಪ ಅಂತಂದ್ರೆ 3,000 ಜನ ಮಾತ್ರ ವಿದೇಶಿಯರಿದ್ದರು. ಇಂತಹ ಸಂದರ್ಭದಾಗ ಅವರು ಆ ಪ್ರಭಾವಿ ರಾಜ್ಯನನ್ನು ಸೋಲಿಸಿದ ಪ್ರಯುಕ್ತವಾಗಿ ವಿಜಯೋತ್ಸವದ ಮೆರವಣಿಗೆಯನ್ನು ಅಖಂಡ ಭಾರತ ದೇಶದ ಹಾದಿ ಬೀದಿಯಲ್ಲಿ ಮಾಡಬೇಕಂತಂದು ಹೇಳಿ ತೀರ್ಮಾನಕ್ಕೆ ಬರ್ತಾರೆ. ಆ ಪ್ರಕಾರವಾಗಿ ವಿದೇಶಿಯರು ಏನು ಮಾಡ್ತಾರಪ್ಪ ಅಂತಂದ್ರೆ, ವಿಜಯೋತ್ಸವದ ಮೆರವಣಿಗೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೋ ಆವಾಗ ನಮ್ಮ ಪೂರ್ವಜ ಭಾರತೀಯರು ಏನು ಮಾಡ್ತಾರಪ್ಪ ಅಂತಂದ್ರೆ, ಇವು ನಮ್ಮ ದೇಶದ ರಾಜ ಸೋತಾನ, ಇವು ನಮ್ಮ ದೇಶದ ರಾಜನನ್ನು ಸೋಲಿಸ್ಯಾರತ್ತನ್ನುವಂತಹ ಒಂದು ಯಾವ ಒಂದು ದುಃಖ ದುಮ್ಮಾನ ಸಂಕಟ ತ್ರಾಸ ಯಾವುದೂ ಇರಲಾರ್ದ ಆ ವಿಜಯೋತ್ಸವದ ಮೆರವಣಿಗೆಯಲ್ಲಿ ಹಾದಿ ಬೀದಿಯಲ್ಲಿ ಪಕ್ಕದಲ್ಲಿ ನಿಂತು ಚಪ್ಪಾಳೆ ತಟ್ಟುತ್ತಾ ಆ ವಿಜಯೋತ್ಸವದ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೋ ಅನ್ನುವಂಥದ್ದನ್ನ ಆಂಗ್ಲ ಅಧಿಕಾರಿ ಬರ್ದಾರ. ಅವಾಗ ಮತ್ತವರು ಬರ್ದಾರತ್ರೊಳಗೆ ಏನು ಬರ್ದಾರಪ್ಪ ಅಂತಂದ್ರೆ, ಅವತ್ತಿನ ದಿನ ಭಾರತೀಯರು ಒಂದಾಗಿ ಮನಸ್ಸು ಮಾಡಿ, ಒಂದಾಗಿ ಒಗ್ಗಟ್ಟಾಗಿ ಒಂದೊಂದು ಕಲ್ಲನ್ನು ಎಸೆದಿದ್ರೆ ಸಾಕಾಗಿತ್ತು, 17ನೇ ಶತಮಾನದಾಗ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗ್ತಿತ್ತು ಅನ್ನುವಂಥ ಮಾತನ್ನ ಅವರು ಹೇಳ್ಯಾರ. ಇವತ್ತಿನ ದಿನ ನಾವೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನಾವು ಏನು ಆತ್ಮಾವಲೋಕನ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ, ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕ 79 ಮುಗಿದ 80ನೇ ಹೆಜ್ಜೆಗಳನ್ನು ನಾವು ಇಡುವಂತಹ ಈ ಸಂದರ್ಭದಲ್ಲಿ ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ಭಾರತೀಯರ ಮನಸ್ಥಿತಿ ಯಾವ ಕಡೆ, ಯಾವ ನಿಟ್ಟಿನಲ್ಲಿ ಸುಧಾರಣೆ ಹೆಜ್ಜೆಗಳನ್ನು ಇಡಬೇಕಾಗಿದೆ, ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾದದ್ದು. ಇನ್ನು ಎರಡನೇ ಆತ್ಮಾವಲೋಕನ ಮಾತು ಯಾರಪ್ಪ ಅಂತಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅವರು ಹೇಳಿರ್ತಕ್ಕಂತಹ ಮುತ್ತಿನಂಥ ಎಚ್ಚರಿಕೆಯ ಮಾತುಗಳನ್ನು ನಾವು ಇವತ್ತೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಅವ್ರು ಹೇಳಿದ್ರ ಮೊದಲನೇ ಮಾತು ಏನಪ್ಪ ಅಂತಂದ್ರೆ, ದೇಶ ಹಾಳಾದರೂ ಪರವಾಗಿಲ್ಲ, ನಿಮ್ಮ ಮನೆ ಹಾಳಾಗಬಾರ್ದು ಅನ್ನುವಂತಹ ಕೆಟ್ಟ ಸ್ವಾರ್ಥ ಭಾವನೆಯನ್ನು ಬಿಟ್ಟು ಹೊರಗೆ ಬರ್ರಿ, ಸಂಕುಚಿತ ಮನೋಭಾವನೆಯನ್ನು ಬಿಟ್ಟು ನೀವು ಹೊರಗೆ ಬರ್ರಿ. ಎರಡನೇ ಮಾತು ಹೇಳಿದರು. ಏನು ಹೇಳಿದ್ರಪ್ಪ ಅಂತಂದ್ರೆ, ಜಾತಿ ಅನ್ನುವಂತಹ ಆ ದೈತ್ಯ ಶಕ್ತಿಯನ್ನ ನಿಮ್ಮ ಶಿರದ ಮೇಲೆ ಕುಣಿದು ಕುಪ್ಪಳಿಸ್ಕೊಳಕತ್ತೀರಿ, ಅದನ್ನು ಕಿತ್ತಾಕಿ ಬಿಡ್ರಿ ಅಂತಂದ್ರೆ, ಎಲ್ಲಿವರೆಗೂ ನೀವು ಜಾತಿಯನ್ನು ಬಿಡುವುದಿಲ್ಲ ಅಲ್ಲಿವರೆಗೆ ನಿಮ್ಮಲ್ಲಿ ದ್ವೇಷ ಹೋಗಲ್ಲ, ಎಲ್ಲಿವರೆಗೆ ನಿಮ್ಮಲ್ಲಿ ದ್ವೇಷ ಹೋಗಲ್ಲ ಅಲ್ಲಿವರೆಗೆ ನಮ್ಮ ದೇಶ ಒಂದಾಗಲ್ಲ, ನಮ್ಮ ದೇಶದಲ್ಲಿ ಸುಭಿಕ್ಷೆ ಬರುವುದಿಲ್ಲ ಅಂತನ್ನುವಂಥ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ಮೂರನೇ ಮಾತನ್ನು ಹೇಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮುತ್ತಿನಂಥ ಎಚ್ಚರಿಕೆಯ ಮಾತುಗಳನ್ನು ಇವತ್ತು ಆತ್ಮಾವಲೋಕನ ಮಾಡಿಕೊಳ್ಬೇಕಾದ ಅನಿವಾರ್ಯತೆ ಇದೆ. ಏನು ಹೇಳಿದ್ರಪ್ಪ ಅಂದ್ರೆ, ಮೂರನೇ ಮಾತು, ಯಾವುದು ನಮ್ಮ ದೇಶಕ್ಕೆ ಅವಶ್ಯಕತೆ ಇದೆ ಅದಕ್ಕೆ ಜಾತಿ, ಧರ್ಮ, ಮತ, ಪಂಥ ಅನ್ನುವಂಥದ್ದಿಲ್ಲ.
ಯಾವುದಕ್ಕೆ ಅವಶ್ಯಕತೆ ಇಲ್ಲ, ಅದಕ್ಕೆಲ್ಲ ನಾವು ಜಾತಿ ಧರ್ಮ ಮತ ಪಂಥ ಅನ್ನುವಂತಹದನ್ನು ಇಟ್ಟುಕೊಂಡು ನಾವು ಬದುಕಲಿಕ್ಕೆ ಹತ್ತಿದ್ದೀವಿ. ದೇಶವನ್ನು ಉಳಿಸಿಗೋಸ್ಕರ ನಾವೆಲ್ಲ ಇದರಿಂದ ಸಂಕುಚಿತ ಭಾವನೆಗಳಿಂದ ನಾವು ಹೊರಗೆ ಬರಬೇಕು ಅನ್ನುವಂಥ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ಯಾರ. ಆ ಮಾತುಗಳನ್ನು ನಾವೆಲ್ಲ ಇವತ್ತಿನ ದಿನ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನು 4ನೇ ಮಾತು ಆತ್ಮಾವಲೋಕನ ಮಾತು ಏನಪ್ಪಾ ಅಂತಂದ್ರೆ, ನಮ್ಮ ದೇಶಕ್ಕೆ ಸ್ವತಂತ್ರ ಗಳಿಸಿಕೊಟ್ಟ ಆ ಲಕ್ಷೋಪಲಕ್ಷ ಪ್ರಾಮಾಣಿಕ ಸ್ವತಂತ್ರ ಹೋರಾಟಗಾರರು ಎಂದೂ ಜಾತಿ ಮತ ಪಂಥ ಧರ್ಮ ಅನ್ಲಾರ್ದ ಹೋರಾಟ ಮಾಡಿದ್ರು. ಅವ್ರು ಹೆಂಗೆ ಬದುಕಿದ್ರಪ್ಪ ಅಂತಂದ್ರೆ, ನಡೆದಂತೆ ನುಡಿದಂತೆ ನಡೆದರು. ದಯೆ ಕರುಣೆ ಅನುಕಂಪ ಮನುಷ್ಯತ್ವ ಮಾನವೀಯತೆಗಳ ಗುಣಗಳಿಂದ ವಿದೇಶಿಯರ ಜೊತೆ ಹೋರಾಟ ಮಾಡಿ ತಮ್ಮ ಬಲಿದಾನಗೈದರು. ಆ ಬಲಿದಾನಗೈದ ಆ ಲಕ್ಷೋಪಲಕ್ಷ ಪ್ರಾಮಾಣಿಕ ಸ್ವತಂತ್ರ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನು ರಕ್ತಸಿಕ್ತ ಚರಿತ್ರೆಗಳನ್ನು ನಾವು ಇವತ್ತಿನ ದಿನ ಆತ್ಮಾವಲೋಕನ ಮಾಡಿಕೊಳ್ಬೇಕಾದ ಅನಿವಾರ್ಯತೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತನು. ಇನ್ನು 5ನೇ ಆತ್ಮಾವಲೋಕನ ಮಾತು ಯಾವುದಪ್ಪ ಅಂತಂದ್ರೆ, ಸದ್ಗುರು ಮಲ್ಲಿಕಾರ್ಜುನ ಶಂಕರಾನಂದಾಚಾರ್ಯ ಹೇಳ್ಯಾರ. ಏನಪ್ಪ ಅಂತಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಇವತ್ತಿನ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಮಾತು ಏನಪ್ಪ ಅಂತಂದ್ರೆ, ನೀನು ಭಗವದ್ಗೀತೆ ಪ್ರಕಾರ ನಡೆಯದಿದ್ರೆ ಹಿಂದೂಗಳಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಕುರಾನ್ ಪ್ರಕಾರ ನಡೆಯದಿದ್ರೆ ಮುಸಲ್ಮಾನ್ ಬಾಂಧವರು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಬೈಬಲ್ ಪ್ರಕಾರ ನಡೆಯದಿದ್ರೆ ಕ್ರೈಸ್ತರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವಂಥ ಮಾತನ್ನ ಸದ್ಗುರುಗಳು ಹೇಳ್ಯಾರ. ಅವುಗಳನ್ನೆಲ್ಲ ನಾವು ಆತ್ಮಾವಲೋಕನ ಮಾಡಬೇಕು. ಇನ್ನೊಂದು ಲಾಸ್ಟ್ ಕೊನೆಯದಾಗಿ 5ನೇ ಆತ್ಮಾವಲೋಕನ ಮಾತು ಏನಪ್ಪಾ ಅಂತಂದ್ರೆ, ಇವತ್ತಿನ ದಿನ ನಮ್ಮ ದೇಶದಲ್ಲಿ ಏನಾದರೂ ದಂಗೆ ಇತ್ತು, ಯುದ್ಧ ಆತ್ಪ ಅಂತಂದ್ರೆ ಯಾವ ದೇಶಗಳು ನಮ್ಮ ಸಂರಕ್ಷಣೆಗೆ ಬರುವುದಿಲ್ಲ. ಹಾಗೇನಾದರೂ ನಮ್ಮ ಸಂರಕ್ಷಣೆಗೆ ಬರುವಂಥ ದೈವ ಶಕ್ತಿ ಯಾವುದಾದ್ರೂ ಇದ್ರೆ ನಮ್ಮ ದೇಶದ ಸೈನ್ಯ ಮತ್ತು ನಮ್ಮ ಪವಿತ್ರ ಸಂವಿಧಾನ ಅಂತನ್ನುವಂಥ ಮಾತನ್ನು ಹೇಳಲಿಕ್ಕೆ ನನಗೆ ಭಾಳ ಅಭಿಮಾನ ಅನ್ನಿಸ್ತದ. ಯಾಕಂತಂದ್ರೆ ಈ ಸಂವಿಧಾನ, ಪವಿತ್ರ ಸಂವಿಧಾನ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ, ಅಖಂಡ ಭಾರತೀಯ ಪ್ರಜೆಗೂ ಸ್ವಚ್ಛಂದ ಜೀವನವನ್ನು ಪ್ರತಿಯೊಬ್ಬರು ಉದ್ಧಾರ ಆಗಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ನಾವು ಗೌರವಿಸಬೇಕು. ಸಂವಿಧಾನದ ಹೆಜ್ಜೆಯೊಳಗೆ ನಾವು ಸಾಗಬೇಕು. ದಯೆ ಕರುಣೆ ಅನುಕಂಪದ ಗುಣಗಳನ್ನು ನಾವು ಮೈಗೂಡಿಸಿಕೊಂಡು ನಾವೆಲ್ಲ ಭಾರತೀಯರು, ನಾವೆಲ್ಲ ಭಾರತ ಮಾತೆ ಮಕ್ಕಳು ಅನ್ನುವಂತಹ ಏಕತಾ ಸಂದೇಶವನ್ನು ಜಗತ್ತಿಗೆ ತೋರಿಸಿಕೊಡುತ್ತಾ, ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಲಕ್ಷೋಪಲಕ್ಷ ಪ್ರಾಮಾಣಿಕ ಸ್ವತಂತ್ರ ಹೋರಾಟಗಾರರ ಋಣವನ್ನು ತೀರಿಸಬೇಕಾಗಿದೆ ಅಂತ ಆತ್ಮಾವಲೋಕನಗಳನ್ನು ಇವತ್ತಿನ ದಿನ ಪ್ರಸ್ತುತವಾಗಿ ನಾವು ತೀವ್ರಗತಿ ಒಳಗೆ ಮಾಡಿಕೊಂಡಾಗ ಮಾತ್ರ ನಮ್ಮ ದೇಶ ಇನ್ನಷ್ಟು ಮಗದತ್ತರಕ್ಕೆ ಏಳಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳಿಗೆ ಮಂಗಲ ಹಾಡ್ತೀನಿ.